ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 6ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ LBA ಟೆಸ್ಟ್ ಪೇಪರ್ಗಳನ್ನು ಶೇರ್ ಮಾಡ್ತಾ ಇದ್ದೀವಿ. 20 ಅಂಕಗಳ ಪರೀಕ್ಷೆ. ಅಟ್ಲೀಸ್ಟ್ ಅಲ್ಲಿ 24 ಪಾಠಗಳಿದ್ದಾವೆ. 4th ಸೆಮಿಸ್ಟ್ರಲ್ಲಿ 12 ಪಾಠಗಳಿದ್ದಾವೆ. ಅಲ್ಲೇನು ಗದ್ಯ ಪದ್ಯ ಇಲ್ಲ. ಸೊ ಹೀಗಾಗಿ ನಾವೇನು ಮಾಡಿದ್ದೀವಿ, ಪ್ರತಿ 2 ಪಾಠವನ್ನು ಸೇರಿ ಒಂದು LBAಗಳನ್ನು ಪ್ರಿಪೇರ್ ಮಾಡಿದ್ದೀವಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಯಾರಿಗೆಲ್ಲ PDF ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ PDFಗಳನ್ನು ಬೈ ಮಾಡ್ಬೋದು. ಸೊ ಇದೇ ಥರ 6th ನಿಮಗೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್, ಹಿಂದಿ, SS ಮತ್ತು ಸೈನ್ಸ್, ಓಕೆ, ಈ 5 ಸಬ್ಜೆಕ್ಟ್ಗಳಲ್ಲಿ ನಿಮಗೆ LBA ಪೇಪರ್ಗಳನ್ನು ಕೊಡ್ತೀವಿ. ಸೊ ಅವುಗಳು ನಮ್ಮಲ್ಲಿ ಅವೈಲೇಬಲ್ ಇದ್ದಾವೆ. ಅವುಗಳನ್ನು ಕೇಳಿ ತಾವು ಪಡೆದುಕೊಳ್ಬೋದು. ಪಾಠಾಧಾರಿತ ಮೂಲ್ಯಾಂಕನ 2026-27 कक्षा 6 विषय तृतीय भाषा हिंदी पाठ 1 संरचक रेखाएं 2 वर्णमाला परीक्षा ದಿನಾಂಕವನ್ನು ಬರೀತೀರಿ. ಕ್ವಶನ್ ಪೇಪರ್ ಸಿಂಪಲ್ ಡಿಸೈನ್ ಹಾಕಿದ್ದೀವಿ. ಸ್ಮರಣೆಗೆ 10, ಸಮಜ್ನಾಗೆ 10, ಟೋಟಲಿ 20 ಮಾರ್ಕ್ ಅಷ್ಟೇ ಇರ್ತಕ್ಕಂಥದ್ದು 2 ಪಾಠಗಳ ವೇಟೇಜಲ್ಲಿ. ಕಠಿಣತೆಯಲ್ಲಿ ಸರಳ 10 ಇದ್ದಾವೆ, ಸಾಮಾನ್ಯ 10 ಇದ್ದಾವೆ. ಸೊ ಟೋಟಲಿ 20 ಮಾರ್ಕ್. ವಸ್ತುನಿಷ್ಠ ಪ್ರಕಾರಗಳಲ್ಲಿ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರ 15 ಇದ್ದಾವೆ, ಲಘು ಉತ್ತರ 5 ಇದ್ದಾವೆ. ಸೊ ಟೋಟಲಿ 20 ಮಾರ್ಕ್ ಇರ್ತಕ್ಕಂಥದ್ದು. ಇದು ಕ್ವಶನ್ ಪೇಪರ್ ಇತ್ತು. ಸೊ ಬಟ್ ನಾನು ಡೈರೆಕ್ಟಾಗಿ ನಿಮ್ಗೆ ಏನು ಮಾಡ್ತೀನಿ ಅಂದರೆ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ. ಎಸ್, ಫಸ್ಟ್ ಏನು ಕೇಳಿದ್ವಿ ಅಂದರೆ ನಿಮ್ನಲಿಖಿತ ಸಂರಚಕ ರೇಖಾಂಕೋ ಉನ್ಕೆ ನಾಮ್ ಸೆ ಮಿಲಾನ್ ಕೀಜಿಯೇ ಅಂತ ಕೇಳಿತ್ತು. 5 ಪ್ರಶ್ನೆಗಳು, 5 ಅಂಕ ಇದ್ದಾವೆ. ಓಕೆ, ಪಟ್ಟಿ ಅ ಇದೆ, ಪಟ್ಟಿ ಆ ಇದೆ. ಇಲ್ಲಿ ಪಡಿರೇಖಾ ಇತ್ತು. ಎಸ್, ಇದು ಪಡಿರೇಖಾ, ಖಡಿರೇಖಾ, ತಿರಚಿ ರೇಖಾ, ಆಧಾ ಗೋಲ್ ಮತ್ತು ಗೋಲ್. ಇವುಗಳನ್ನು ನೀವೇನು ಮಾಡಬೇಕಾಗಿತ್ತು, ನಾವು ಅದಲು ಬದಲುಗಳನ್ನಾಗಿ ಮಾಡಿಕೊಟ್ಟಿದ್ದೀವಿ. ಅವುಗಳನ್ನು ನೀವೇನು ಮಾಡಬೇಕಾಗಿತ್ತು, ಸರಿಯಾಗಿ ಇಲ್ಲಿ ಹೊಂದಿಸಿ ಉತ್ತರಗಳನ್ನೇ ಇದ್ದಾವೆ ಇಲ್ಲಿ. ಓಕೆ, ಇದು ಪ್ರಶ್ನೆಗಳೆಲ್ಲ ನೆನಪಿನಲ್ಲಿಟ್ಕೊಳ್ರಿ. ಇದು ಉತ್ತರ ಪತ್ರಿಕೆ ಇರೋದ್ರಿಂದ ಉತ್ತರಗಳನ್ನೇ ನಾವು ಕೊಟ್ಟಿರೋದು. ಪ್ರಶ್ನೆ 2, ನಿಮ್ನಲಿಖಿತ ಸಂರಚಕ ರೇಖಾಂಕೆ ಚಿಹ್ನ ಲಿಖಿಯೇ ಅಂತ ಕೇಳಿದ್ದಾರೆ. ಇಲ್ಲಿ ಚಿಹ್ನೆಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಬರಿಬೇಕು. ಇದು ಚಂದ್ರ ಬಿಂದು. ಸೊ ಚಂದ್ರ ತೆಗೆದ ಮೇಲೆ ಬಿಂದು ಹಾಕ್ತೀವಿ. ಜಸ್ಟ್ ಇದಿರೋದು ಚಂದ್ರ, ಇದಿರೋದು ಶಿರೋರೇಖಾ, ಇದಿರೋದು ಅನುಸ್ವಾರ, ಇದಿರೋದು ವಿಸರ್ಗ ಅಂತಕ್ಕಂಥದ್ದು ಚಿಹ್ನೆಗಳಿತ್ತು. ಈ ಸಂರಚಕ ರೇಖೆಗಳ ಚಿಹ್ನೆಗಳನ್ನ ಬರಿಬೇಕಿತ್ತು. ಇದಕ್ಕೂ ಕೂಡ 5 ಅಂಕ, ಪ್ರತಿ ಉತ್ತರಕ್ಕೆ 1 ಅಂಕ, 5 ಪ್ರಶ್ನೆ 5 ಅಂಕ. ಇನ್ನು ಥರ್ಡಲ್ಲಿ ಸ್ವರಮಾಲಾ ಪೂರ್ಣ ಕೀಜಿ ಅಂತ ಕೊಟ್ಟಿತ್ತು. ಇಲ್ಲಿ ಮಿಸ್ಸಿಂಗ್ ಮಾಡಿತ್ತು. ಆದ ನಂತರ ಆ ಆಗಿರ್ಬೋದು, ಈ ಆದ ನಂತರ ಇ ಆಗಿರ್ಬೋದು, ಉ ಆಗಿರ್ಬೋದು, ಆಮೇಲೆ AI ಆಗಿರ್ಬೋದು, ಲಾಸ್ಟ್ ಅವು ಇವುಗಳನ್ನ ಮಿಸ್ಸಿಂಗ್ ಮಾಡಿದ್ದೀವಿ. ಸೊ ಕರೆಕ್ಟಾಗಿರ್ತಕ್ಕಂಥ ಫಾರ್ಮಲ್ಲಿ ನೀವು ಅವುಗಳನ್ನು ಸ್ವರಮಾಲಾಗಳನ್ನು ತುಂಬಬೇಕು. ಇಲ್ಲಿ ಫಸ್ಟ್ ಇರ್ತಕ್ಕಂಥದ್ದು ಅ ಇದೆ, ಎಸ್, ಆದ ನಂತರ ಬರ್ತಕ್ಕಂಥದ್ದು ಆ ಇದೆ, ಇ, ಉ, ರಿ, ಎ, ಐ, ಓ ಮತ್ತು ಲಾಸ್ಟ್ ಬರ್ತಕ್ಕಂಥದ್ದು ಅವು. ಇಷ್ಟು ಏನಪ್ಪ ಅಂದರೆ ಹಿಂದಿಯಲ್ಲಿ ಬಳಕೆ ಆಗ್ತಕ್ಕಂಥ ಸ್ವರಗಳು. ಸೊ ಕೇವಲ ಸ್ವರಗಳನ್ನ ಬರಲಿಕ್ಕೆ ನಿಮಗೆ 5 ಮಾರ್ಕ್ಸನ್ನು ಕೊಟ್ಟಿತ್ತು. ನೆಕ್ಸ್ಟ್ ಇತ್ತು ಲಾಸ್ಟ್ ಪ್ರಶ್ನೆ ಸಂಖ್ಯೆ 4ರಲ್ಲಿ ಕ ಸೆ ಹ ತಕ್ ವ್ಯಂಜನ್ ಲಿಖಿಯೇ ಅಂತ ಕೇಳಿದ್ದಾರೆ. ಕದಿಂದ ಹವರೆಗೆ ವ್ಯಂಜನದ ಅಕ್ಷರಗಳನ್ನು ಬರಿಬೇಕು. ಕ, ಖ, ಗ, ಘ, ङ, ಚ, ಛ, ಜ, ಝ, ङ, ಟ, ಠ, ಡ, ಢ, ನ, ಡ, ಅಡ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ. ಇಷ್ಟು ವ್ಯಂಜನ ಸಾಲಗಳನ್ನು ನಾವು ಕದಿಂದ ಅವರಿಗೆ ನಿಮ್ಗೆ ಏನು ಮಾಡಿದ್ದೀವಿ, ಆ ಬರಲಿಕ್ಕೆ ಇರ್ತಕ್ಕಂಥದ್ದಿತ್ತು. ವರ್ಗೇನು ಇದ್ದಾವೆ, ಅವರ್ಗೆ ವ್ಯಂಜನಗಳು ಕೂಡ ಇದರಲ್ಲಿ ಏನಾಗಿದ್ದಾವಪ್ಪ ಅಂದ್ರೆ ಇದ್ದಾವೆ. ಇಷ್ಟು 6th ಹಿಂದಿದಲ್ಲಿ ಫಸ್ಟ್ ಲೆಸನ್ನು ಸಂರಚಕ ರೇಖಾಯೇ, ಸೆಕೆಂಡ್ ಒನ್ ವರ್ಣಮಾಲ. ಅದರ ಮೇಲೆ 20 ಮಾರ್ಕ್ಸ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಭಾಳ ವಿಡಿಯೋಗಳು ಬರ್ತವೆ, ಅವೆಲ್ಲವುಗಳನ್ನು ನೋಡಿ ಅಂತ ಹೇಳ್ತಾ, PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದನ್ನು ಮಾತ್ರ ಮರೆಯದಿರಿ.